ಬಿಗ್ ಅಪ್ಡೇಟ್ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಟ ದರ್ಶನ್ ಜಾಮೀನು ಕೋರಿ ಸುಪ್ರೀಂಗೆ ನಟ ದರ್ಶನ್ ಅರ್ಜಿ ಮೇ 4ಕ್ಕೆ ಅರ್ಜಿ ವಿಚಾರಣೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಟ ದರ್ಶನ್ ಜಾಮೀನು ಕೋರಿ ಸುಪ್ರೀಂಗೆ ನಟ ದರ್ಶನ್ ಅರ್ಜಿ ಮೇ 4ಕ್ಕೆ ಅರ್ಜಿ ವಿಚಾರಣೆ ಕಾಯ್ದಿರಿಸಿದ ಸುಪ್ರೀಂ ಈ ಹಿಂದೆ ಜಾಮೀನು ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ದರ್ಶನ್ ಜಾಮೀನು ಕೋರಿ ಸುಪ್ರೀಂಗೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮೇ 4ಕ್ಕೆ ಈ ಒಂದು ನಿರ್ಧಾರ ಬರುತ್ತೆ ಈ ಹಿಂದೆ ಜಾಮೀನನ್ನು ರದ್ದು ಮಾಡಿತು ಸುಪ್ರೀಂ ಕೋರ್ಟ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಿಗ್ ಅಪ್ಡೇಟ್ ಇದು ಜಾಮೀನನ್ನ ಕೋರಿ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮೇ 4ಕ್ಕೆ ಅರ್ಜಿ ವಿಚಾರಣೆಯನ್ನ ಕಾಯ್ದಿರಿಸಿದೆ ಸುಪ್ರೀಂ ಈ ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಪಡಿಸಿತ್ತು ಸೊ ಈ ಹಿಂದೆ ಕೂಡ ಸುಪ್ರೀಂ ಜಾಮೀನನ್ನ ರದ್ದುಪಡಿಸಿತ್ತು ಆದರೂ ಕೂಡ ನಟ ದರ್ಶನ್ ಅವರು ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಜಾಮೀನು ಕೋರಿ ಸುಪ್ರೀಂಗೆ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಮೇ 4ಕ್ಕೆ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕಾಯ್ದಿರಿಸಿದೆ ಅಂತ ಕೂಡ ಇದೆ ಮಾಹಿತಿ ಈ ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಪಡಿಸಿತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮ್ಯಾ ನಮ್ಮ ಸಂಪರ್ಕದಲ್ಲಿದ್ದಾರೆ ರಮ್ಯಾ ಇದೀಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಿಗ್ ಅಪ್ಡೇಟ್ ಇದು ಅಂತ ಹೇಳ್ಬೋದು ಸಾಕಷ್ಟು ಬಾರಿ ಸುಪ್ರೀಂ ಜಾಮೀನನ್ನ ರದ್ದುಪಡಿಸಿದೆ ಆದ್ರೂ ಕೂಡ ನಟ ದರ್ಶನ್ ಅವರು ಅರ್ಜಿನ ಸಲ್ಲಿಸ್ತಾನೆ ಇದ್ದಾರೆ ಏನಿದೆ ಮಾಹಿತಿ ಹೌದು ಅನ್ವಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲನ್ನ ಸೇರಿದಂತಹ ನಟ ದರ್ಶನ್ ಈಗ ಸುಪ್ರೀಂ ಕೋರ್ಟ್ ಕದವನ್ನ ಕೂಡ ತಟ್ಟಿರುವಂತದ್ದು ಸುಮಾರು 8.5 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಜಾಮೀನಿಗಾಗಿ ಈಗ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ ಸದ್ಯಕ್ಕೆ ಏಪ್ರಿಲ್ 27ರಂದು ದರ್ಶನ್ ಪರ ವಕೀಲ ರಂಜಿತ್ ರೋಹಟಗಿ ಅವರು ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಒಂದು ವಿಚಾರವಾಗಿ ಆ ಒಂದು ಅರ್ಜಿಯನ್ನ ಏನ್ ಅಕ್ಸೆಪ್ಟ್ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಏನಿದೆ ಮೇ 4ಕ್ಕೆ ವಿಚಾರಣೆಗೆ ಬನ್ನಿ ಅಂತ ತಿಳಿಸಿರುವಂತಹ ಮಾಹಿತಿ ಸರಿಕೆ ಲಭ್ಯವಾಗಿದೆ ಒಂದಲ್ಲ ಒಂದು ಸಂಕಷ್ಟದಿಂದಾನೇ ಒಂದು ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ಇವಾಗ ನನಗೂ ಕೂಡ ಸಾಕಾಗಿದೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇಲ್ಲ ಜೈಲಿನಲ್ಲಿ ಎಷ್ಟು ದಿನ ಇದು ಸಂಕಟವನ್ನ ಅನುಭವಿಸೋದು ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಒಂದಷ್ಟು ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಸದ್ಯಕ್ಕೆ ಮಹತ್ವದ ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಯ್ತಾ ಇರುವಂತದ್ದು ಯಾಕಂದ್ರೆ ಯಾವುದೇ ಒಂದು ದರ್ಶನ್ ಪರ ವಕೀಲರು ಯಾವುದೇ ಒಂದು ಅರ್ಜಿನ ಸಲ್ಲಿಸಿದ್ರು ರದ್ದು ಆಗ್ತಾನೆ ಬರ್ತಾ ಇತ್ತು ಹೈಕೋರ್ಟ್ ನಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋ ಕಾರಣದಿಂದಾಗಿ ಯಾವ ಒಂದು ರೀತಿಯಾಗಿ ಒಂದು ಅರ್ಜಿಯನ್ನ ಪುರಸ್ಕಾರ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂತಹ ಕುತೂಹಲ ಕೂಡ ಇರುವಂತದ್ದು ಸದ್ಯಕ್ಕೆ ಶೀಘ್ರವಾಗಿ ಬಿಡುಗಡೆ ಆಗ್ತಾರ ದರ್ಶನ್ ಅನ್ನುವಂತಹ ಮಹತ್ವದ ಕುತೂಹಲ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಡೆವಿಲ್ ರಿಲೀಸ್ ಆದ್ರೂ ಕೂಡ ಒಂದು ಸಂಭ್ರಮವನ್ನ ಕೂಡ ಅವರು ಆಚರಿಸೋದಕ್ಕೆ ಆಗಿರ್ಲಿಲ್ಲ ಅಭಿಮಾನಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳುವಂತಹ ಸಮಯ ಕೂಡ ಸಿಕ್ಕಿರ್ಲಿಲ್ಲ ಜೊತೆಗೆ ಕುಟುಂಬದಿಂದ ದೂರ ಉಳ್ಕೊಂಡಿರುವಂತಹ ದರ್ಶನ್ಗೆ ಹೊರಗಿನ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಅವರು ಜೈಲಿಗೆ ಹೋದಂತಹ ಸಂದರ್ಭದಿಂದಾಗಿ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾನೆ ಇದೆ ಆದ ಕಾರಣದಿಂದಾಗಿ ಅರ್ಜಿಗಳು ಕೂಡ ರದ್ದಾಗ್ತಾನೆ ಬರ್ತಿತ್ತು ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋ ಕಾರಣದಿಂದಾಗಿ ಅರ್ಜಿ ಪುರಸ್ಕಾರ ಆಗಿ ಅವ್ರಿಗೆ ಏನಾದ್ರು ಜಾಮೀನು ಸಿಗುತ್ತಾ ಅನ್ನೋಂತಹ ಕುತೂಹಲ ಇರುವಂತದ್ದು ಅಲ್ಲಿ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ದರ್ಶನ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಆದ್ರೂ ಕೂಡ ದರ್ಶನ್ ಅವ್ರಿಗೆ ಜಾಮೀನು ಸಿಗ್ತಾ ಇಲ್ಲ